ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಕೆಲವೊಂದು ವಿಷಯನ ಒಂಥರ ಕನ್ಫ್ಯೂಸ್ ಏನಪ್ಪ ಅಂದರೆ, ನಾನು ಹೇಳ್ತಿರೋದು KSRTC ಗುತ್ತಿಗೆ ಆಧಾರದಲ್ಲಿ ಹೋಗುವಂತಹ ಡ್ರೈವರ್ಗಳು ಏನಕ್ಕೆ ಹೋಗಬಾರ್ದು, ಯಾಕೆ ತುಂಬ ಜನ ಹೇಳ್ತಾರೆ ಹೋಗಬೇಡಿ ಗುತ್ತಿಗೆ ಆಧಾರದಲ್ಲಿ ಡ್ರೈವರ್ಗಳು ಅಂತ. ಗುತ್ತಿಗೆ ಆಧಾರದಲ್ಲಿ ಡ್ರೈವಿಂಗ್ ಹೋದರೆ ಏನು ಪ್ರಾಬ್ಲಮ್ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕೆಲವರು ಹೇಳ್ತಾರೆ ಯಾರು ರೆಸ್ಪಾನ್ಸ್ ಮಾಡಲ್ಲ, ಡ್ಯೂಟಿ ತುಂಬ ಓವರಾಗಿ ಕೊಡ್ತಾರೆ, ಹಾಗೆಯೇ ಸ್ಯಾಲ್ರಿ ಕಡಿಮೆ, ಮತ್ತು ಏನೇ ಒಂದು ಅನಾಹುತ ಆದರೆ ಅವ್ರ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಜವಾಬ್ದಾರಿ ತಗೊಳ್ಳಲ್ಲ ಅವರು, ಏನೇ ಆದರೂ ನಾವೇ ಅದನ್ನು ಸರಿಪಡಿಸ್ಕೊಬೇಕು, ನಾವು ಹೊಣೆ ಆಗಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ವಿಷಯ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಇವತ್ತು. ಹಾಗೆಯೇ ಇನ್ನೊಂದು ಗುಡ್ ನ್ಯೂಸ್ ಇದೆ, ಅದನ್ನು ಮತ್ತೆ ನಾನು ಲಾಸ್ಟ್ ಹೇಳ್ತೀನಿ ಸ್ನೇಹಿತರೆ. ಈಗ ನಾನು ಹೇಳ್ತಿರೋದು ಗುತ್ತಿಗೆ ಆಧಾರದ ಡ್ರೈವರ್ಗಳಿಗೆ ಏನಕ್ಕೆ ಹೋಗಬಾರ್ದು ಅಂತ. ಈಗ ನೋಡಿ, ಅಪಾಯಿಂಟ್ ಆಗಿರೋಂಥ ಗೌರ್ಮೆಂಟ್ ಡ್ರೈವರ್ಗಳಿಗೂ ಕೂಡ ಎಲ್ಲಾದರೂ ಹೋಗಿ ಗಾಡಿ ಟಚ್ ಮಾಡ್ಕೊಂಬಂದರೆ, ನಿಮಗೆ ಗೊತ್ತಿರುವಂತಹ ಡ್ರೈವರ್ಗಳಿದ್ದರೆ, ನಿಮ್ಮ ಸ್ನೇಹಿತರಿದ್ದರೆ ವಿಚಾರಿಸಿ ಆಮೇಲೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸು ಯಾರು KSRTC ಇಲಾಖೆಲಿದ್ದರೆ, ಅವ್ರು ಅಪಾಯಿಂಟ್ ಆಗಿದ್ದರೆ ಅವ್ರಿಗೆ ಕೇಳಿ. ಅಕಸ್ಮಾತ್ ಎಲ್ಲಾದರೂ ಹೋಗಿ ನೀವು ಯಾರಿಗೋ ಟಚ್ ಮಾಡಿ ಬೈಕ್ಗೋ ಅಥವಾ ಕಾರ್ಗೋ ಏನೋ ಒಂದು ಮಾಡ್ಕೊಂಬಂದರೆ, ಗಾಡಿ ಬಸ್ಸು ಫ್ರಂಟ್ ಗ್ಲಾಸ್ ಹೊಡೆದೋಯ್ತು ಅಥವಾ ಏನೋ ಸ್ವಲ್ಪ ಟಚ್ ಆಗಿನೋ ಆಯಿತು, ಅದನ್ನು ಅವ್ರು ಮಾಡಿಕೊಡ್ತಾರೋ ಇಲ್ಲ ಡ್ರೈವರು ಕಂಡಕ್ಟರ್ ಸೇರಿ ಮಾಡಿಸ್ತಾರೋ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ, ನೀವು ಕೇಳ್ಕೊಂಬನ್ನಿ. ಗಾಡಿ ಇಲ್ಲಿ ಅಂತಲ್ಲ, ನೀವೆಲ್ಲೇ ಹೋದರೂ ಟಚ್ ಮಾಡಿದ್ರೆ ನೀವೇ ರೆಡಿ ಮಾಡಿಸ್ಬೇಕು, ಅದೊಂದು ಫಸ್ಟ್ ತಿಳ್ಕೊಳ್ಳಿ. ದೊಡ್ಡ ಅನಾಹುತ ನೀವು ಹೇಳ್ದಂಗೆ ಏನೋ ಆಕ್ಸಿಡೆಂಟ್ ಆಯ್ತಪ್ಪ, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದಾಗ ಅವಕ್ಕೆಲ್ಲ ಇನ್ಸೂರೆನ್ಸ್ ಇರುತ್ತೆ, ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊತಾರೆ, ಅದೇನೋ ಒಂದು ಆಗುತ್ತೆ, ನೀವು ಸ್ವಲ್ಪ ಕೋರ್ಟ್ಗೆ ಅಲ್ಲಿ ಸಣ್ಣ ಪುಟ್ಟ ದಂಡ ಕಟ್ಟಲೇಬೇಕಾಗುತ್ತೆ ಸ್ನೇಹಿತರೆ. ಇದೆಲ್ಲ ಕಾಮನ್. ಡ್ರೈವಿಂಗ್ ಅಂದಮೇಲೆ ಒಬ್ಬ ಡ್ರೈವರ್ ಅಂದರೆ ಇದೆಲ್ಲದಕ್ಕೂ ರೆಡಿ ಇರಬೇಕು. ಈಗ ಆಗುತ್ತೆ, ಟಚ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಏನೋ ಒಂದು ಆಗ್ಬಿಡುತ್ತೆ ಅಂತ ಏನಕ್ಕೆ ಅನ್ಕೋಬೇಕು, ಏನಕ್ಕೆ ಆ ಥರ ಯೋಚನೆ ಮಾಡಬೇಕು ಅಂತ. ಈಗ ನಾವು ರೋಡಲ್ಲಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಫಿಕ್ಸು, ಆದರೂ ಆಗ್ಬೋದು ಆಕ್ಸಿಡೆಂಟು, ಆಗದೇನೂ ಕೂಡ ಇರ್ಬೋದು. ಈಗ ಎಷ್ಟೊಂದು ಆಕ್ಸಿಡೆಂಟ್ ಆಗಿದ್ದಾವೆ. ಕಾರಲ್ಲಿ ಬೈಕಿಗೆ ಹೊಡೆದಿದ್ದಾರೆ, ಬಸ್ಸಲ್ಲೂ ಬೈಕಿಗೆ ಹೊಡೆದಿದ್ದಾರೆ. ತುಂಬಾ ಆಕ್ಸಿಡೆಂಟ್ ಅಂದರೆ ಕೇಳಬೇಕಾ, ಯಾವ್ಯಾವ ಥರ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆಲ್ಲ ಹೊಣೆ ಯಾರು ಹಾಗಾದರೆ? ಯಾವುದು ಈಸಿಯಿಂದ ಇಲ್ಲ, ಎಲ್ಲ ಕಷ್ಟನೇ ಆಯಿತಾ. ಒಂದು ಏನಪ್ಪ ಅಂದರೆ ಸ್ಯಾಲ್ರಿ ಅವರಷ್ಟು ಜಾಸ್ತಿ ಸಿಗಲ್ಲ, ಅಪಾಯಿಂಟ್ ಆಗಲ್ಲ ಅನ್ನೋದು ಬಿಟ್ಟರೆ ಬೇರೆದ್ರಲ್ಲಿ ನನಗನ್ಸಿದ ಪ್ರಕಾರ ಏನೂ ತೊಂದರೆ ಇಲ್ಲ. ಅದಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಅದನ್ನೇ ಈಗ ಹೇಳಕ್ಕೆ ಬಂದೆ ನಾನು ನಿಮಗೆ. ನಾನು ಕೂಡ ಈಗ ಮಂಡ್ಯ ವಿಭಾಗಕ್ಕೆ ಡ್ರೈವಿಂಗ್ ಅಪ್ಲೈ ಮಾಡಿ ಬಂದಿದ್ದೀನಿ, ಮೈಸೂರಿಗೆ ಹೋಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ನಾನು ಕೂಡ ಹೋಗ್ತೀನಿ ಸ್ನೇಹಿತರೆ, ಅದೇನಾಗುತ್ತೆ ನೋಡೋಣ. ಅದೇನು ಅಷ್ಟು ತೊಂದರೆ ಇದೆ. ಕೆಲವರು ಹೇಳ್ತಾರೆ ನನಗೆ ಧರ್ಮಸ್ಥಳ ಡಿಪೋ ಕೊಟ್ಟರು, ಪುತ್ತೂರು ಡಿಪೋ ಕೊಟ್ಟಿದ್ದಾರೆ. ನೀವು ಹೋಗುವಾಗ ನಿಮಗೆ ಕಂಫರ್ಟಬಲ್ ಇದ್ದರೆ ಮಾತ್ರ ಹೋಗಬೇಕು. ಹೋಗಿದ ಮೇಲೆ ಹಂಗಿದೆ ಹಿಂಗಿದೆ ಅನ್ನೋದಲ್ಲ. ಮೊದಲು ಯೋಚನೆ ಮಾಡಿ ನಾನು ಕಷ್ಟಪಡೋಕೆ ರೆಡಿ ಇದ್ದೀನಿ ಅಂದರೆ ಮಾತ್ರ ನೀವು ಹೋಗಬೇಕು ಸ್ನೇಹಿತರೆ, ಅದು ತಿಳ್ಕೊಳ್ಳಿ ಫಸ್ಟು. ನೀವು ಅಲ್ಲಿ ಹೋದ್ಮೇಲೆ ನಂಗೆ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅಲ್ಲ, ಅವ್ರು ಮೊದಲೇ ಹೇಳಿರ್ತಾರೆ ಇಂಥ ಡಿಪೋ ಕೊಡ್ತೀವಿ ಅಂತ ಅಲ್ವಾ. ಹೇಳಿದ ಮೇಲೆ ನಿಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡು ಡ್ಯೂಟಿ ಕೊಡೋದಲ್ವಾ, ಇದು ನಮ್ಮ ತಪ್ಪಾಗುತ್ತೆ. ಯಾಕೆಂದರೆ ನಾನು ಕಷ್ಟಪಡೋಕೆ ರೆಡಿ ಇದ್ದ ಮೇಲೆ ಹೋಗಬೇಕು. ಯಾಕೆಂದರೆ ಮೊದಲೇ ಗೊತ್ತಿರುತ್ತೆ, ಕಾಂಟ್ರಾಕ್ಟ್ ಬೇಸಿಸ್ಸು, ಗಾಡಿ ಓಡಿಸ್ತಾರೆ, ಜಾಸ್ತಿ ಕಿಲೋಮೀಟ್ರ್ ಕೊಡ್ತಾರೆ, ಅದೆಲ್ಲ ಗೊತ್ತೇ ಇರುತ್ತೆ. ಏನು ಗೊತ್ತಿಲ್ಲದೆ ಮುಚ್ಚುಮರೆಯಿಂದ ಏನು ಕೊಡೋಲ್ಲ ಅಲ್ವಾ. ಅದೆಲ್ಲ ಗೊತ್ತಿದ್ದು ನಾವು ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಅನ್ನೋದಲ್ಲ, ಅದು ನಮ್ಮ ತಪ್ಪಾಗುತ್ತೆ. ಯಾರೇ ಆಗಲಿ ಆಯಿತಾ. ಕೂರಿಸ್ಬಿಟ್ಟು ಯಾರು ಸಂಬಳ ಕೊಡೋಕ್ಕೆ ಹೋಗಲ್ಲ ಆಯಿತಾ. ಕೂರಿಸಿ ಯಾರು ಸಂಬಳ ಕೊಡಲ್ಲ. KSRTC ಅಪಾಯಿಂಟ್ ಆದವರು ಸ್ಟಾರ್ಟಿಂಗಲ್ಲಿ 2,500 5,000 ಇಂದ ಕೆಲಸ ಮಾಡಿದ್ದಾರೆ ಗೊತ್ತಾ. ಈಗೆಲ್ಲ ಸ್ಟಾರ್ಟಿಂಗೇ 20,000 25,000 ಸ್ಯಾಲ್ರಿ ಸಿಗ್ತೈತೆ. ಅವತ್ತಿನ ಕಾಲದಲ್ಲಿ 10 ವರ್ಷದ ಹಿಂದೆ 5,000 8,000 ಸ್ಯಾಲ್ರಿ 2 ವರ್ಷ ಮಾಡಿದ್ದಾರೆ ಆಯಿತಾ. ಹಂಗೆ 2 ವರ್ಷ ನೀವು ಮಾಡಿಬಿಡಿ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ. ನಿಮ್ಮ KSRTC ಓಡಿಸ್ಬೇಕು, ಡಿಪೋಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಅದನ್ನು ಪೂರೈಸ್ಕೊಳ್ಳಿ. ನೀವು ಅಕಸ್ಮಾತ್ ಕೆಲವರು ಇಂಟ್ರ್ಯೂ ಹಾಕಿದರೆ, ಈಗ ನಾನು ಹಾಕಿದ್ದೀನಿ ಸ್ನೇಹಿತರೆ ನೋಡಿ, ನಾನು ಬರೀ ಡ್ರೈವರ್ಗೆ ಹಾಕಿದ್ದೀನಿ. ನಾನು ಕೂಡ ನಿಮ್ಮ ಥರನೇ ಬರೀ ಡ್ರೈವರಿಗೆ 2020 ಹಾಕಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಬರಲಿಲ್ಲ ಅಂತ ಏನು ಕಾಯ್ತಾ ಇಲ್ಲ. ಕಾಯಬಾರ್ದು, ಬಂದೇ ಬರುತ್ತೆ, ಯಾವತ್ತಿದ್ರೂ ಬರಲೇಬೇಕು, ಬಂದೇ ಬರುತ್ತೆ. ಬಟ್ ನಮಗೆ ತಾಳ್ಮೆ ಇರಬೇಕು ಆಯಿತಾ. ನೋಡಿ DCOMC ಅವ್ರು ತೊಗೊಂಡಿದ್ದಾರೆ. ನಾನು ಆಗಲೇ ಹೇಳಿದೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ. ಇದೇ ವಿಚಾರ ಸ್ನೇಹಿತರೆ. ಈ DCOMC ಮುಗಿದ ಮೇಲೆ, ಅಂದರೆ ನನ್ನ ಪ್ರಕಾರ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಫೆಬ್ರವರಿಯಲ್ಲಿ ಡ್ರೈವರ್ನ ಕರೀತಾರೆ. ಫೆಬ್ರವರಿ ತಿಂಗಳಲ್ಲಿ
ಡ್ರೈವರ್ಗಳನ್ನ ಡ್ರೈವರ್ ಪೋಸ್ಟ್ಗೆ ಕರೀತಾರೆ ಅಂತ ನನಗೊಂದು ಮಾಹಿತಿ ಸಿಕ್ಕಿದೆ. 100% ಮೋಸ್ಟ್ಲಿ ಫೆಬ್ರವರಿ ಇಲ್ಲ ಅಂದರೆ ಫೆಬ್ರವರಿ ಮಾರ್ಚ್ಲಂತೂ ಖಂಡಿತ ಆಲ್ಮೋಸ್ಟ್ 90% ಆಗೋ ಚಾನ್ಸ್ ಇದೆ ಸ್ನೇಹಿತರೆ. ಆಯಿತಾ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನೇನು ಮಾಡ್ತೀನಿ ಗೊತ್ತಾ, ಈಗ ನನಗೆ ಬೇರೆ ಕಡೆ, ಈಗ ನನಗೆ ಇನ್ನೊಂದು KSRTC ಅಂದರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಲ್ವಾ, ನಾನು ಅಲ್ಲಿವರೆಗೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಯಾಕೆ ನನ್ನ ಸ್ನೇಹಿತರು ತುಂಬ ಜನ ಧರ್ಮಸ್ಥಳ ಡಿಪೋ ಮಾಡ್ತಾಯಿದ್ದಾರೆ. ಅವರು ಧರ್ಮಸ್ಥಳ, ಪುತ್ತೂರು ಅಲ್ಲೆಲ್ಲ ಮಾಡುವಾಗ, ಮೈಸೂರು ಅಲ್ಲೆಲ್ಲ ಹೊಡೆಯುವಾಗ, ನಾನು ನನ್ನ ಲೋಕಲಲ್ಲಿ ಮಂಡ್ಯ, KR ಪೇಟೆ ಡ್ಯೂಟಿ ಮಾಡಿದೆ. ಯಾಕೆ ಮಾಡಬಾರ್ದು? ತಪ್ಪೇನು? ಈಗ ಟೂರಿಸ್ಟ್ ನೀವು ಡ್ರೈವರ್ ಆಗಿದ್ದರೆ ಟೂರಿಸ್ಟ್ ಡ್ರೈವರ್ ಕೇಳಿ ಎಲ್ಲೆಲ್ಲಿ ಹೋಗ್ತಾರೆ ಅಂತ, ಅದು ಡ್ರೈವಿಂಗ್ ಅಲ್ವಾ? ಈಗ ಟೂರಿಸ್ಟು ಡ್ರೈವರ್ಗಳು ಹೋಗ್ತಾ ಇರ್ತಾರೆ, ಆಗ ಹೆಚ್ಚು ಕಮ್ಮಿ ಆದರೆ ಅದು ದಂಡ ಯಾರು ಕಟ್ತಾರೆ? ಗೌರ್ಮೆಂಟ್ ಬಂದು ಕಟ್ಟುತ್ತಾ? ಅವನೇ ಕಟ್ಬೇಕಾಗ್ತಾನೆ. ಯಾವುದೇ ಆದರೂ ಒಬ್ಬ ಡ್ರೈವರ್ ಅಂದಮೇಲೆ ಏನು ತಪ್ಪಾದಾಗ ಅದು ನಾವೇ ಪರಿಹರಿಸ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಲ್ಲ. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಸರ್ಕಾರ ಕೊಡಬೇಕು ಅಂತ ಅಲ್ವಾ? ಈಗ ನೀವೇ ಬೈಕಲ್ಲಿ ಹೋಗ್ತಾ ಇರ್ತೀರ, ಯಾರೋ ಒಬ್ಬಂಗೆ ಗುಪ್ತೀರ, ಸರ್ಕಾರ ಬಂದು ಕೊಡುತ್ತಾ? ನೀವೇ ಸರಿಪಡಿಸ್ಕೋಬೇಕು, ನೀವೇ ಕೊಡಬೇಕು. ಅದೆಲ್ಲ ಕಾಮನ್. ಅವೆಲ್ಲ ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ ಅವೆಲ್ಲ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ನಿಮ್ಮ ಮೈಂಡಿಂದ ಫಸ್ಟ್ ಅದನ್ನು ತೆಗೆದಾಕಿ, ಅದೆಲ್ಲ ಬಿಟ್ಬಿಡಿ. ನೀವು ನಿಮ್ಮ ಮನಸಾರೆ ನಂಗೆ ತೃಪ್ತಿ ಇದೆ, ಈ ಕೆಲಸ ನಾನು ಮಾಡೇ ಮಾಡ್ತೀನಿ, ನನ್ನ ಜವಾಬ್ದಾರಿ ಇದೆ, ನನ್ನ ನಂಬಿಕೆ ಇದೆ ಅನ್ನೋರು ದಯವಿಟ್ಟು ಹೋಗಿ ಕೆಲಸ ಮಾಡಿ. ಇಲ್ವಾ, ಎರಡು ಬಿಟ್ಟಾಕ್ಬಿಡಿ. ಬೇಡಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಬೇಡಕ್ಕೆ ಬೇಡ. ಅಪಾಯಿಂಟ್ ಬೇಕು ಅಂದರೆ ಅರ್ಜಿ ಹಾಕ್ಕೊಂಡು ನೀವು ಡ್ಯೂಟಿಗೆ ಹೋಗಿ. ಈಗ ಕೆಲವರು 10th ಮಾಡಿರೋದೇ ಇಲ್ಲ, 8th 9th ಫೇಲ್ ಆಗಿರ್ತಾರೆ, ಕೆಲವು ಇನ್ನೂ 5th 7th ಫೇಲ್ ಆಗಿರ್ತಾರೆ. ಅವ್ರ ಕತೆ ಏನು? ಅವ್ರಿಗೂ KSRTC ಬರಬೇಕು ಅಂತ ಆಸೆ ಇರುತ್ತೆ, ಅವ್ರು ಮಾಡಲಿ ಬಿಡಿ, ತಪ್ಪೇನು? 25,000 30,000 ಸಂಬಳ ಆಗುತ್ತೆ, ಡ್ಯೂಟಿ ಮಾಡೋದು ತಪ್ಪೇನು? KSRTC ಡ್ಯೂಟಿ ಮಾಡ್ತೆ ಅಂತ ಒಂದು ಹೆಮ್ಮೆ ಇರುತ್ತೆ, ಅವ್ರಿಗೊಂದು ಆಸೆ ಇರುತ್ತೆ, ಕಳ್ಕೊತಾರೆ, ಆಸೆ ತೀರಿಸ್ಕೊತಾರೆ. ಎಲ್ಲ ಥರನೂ ಯೋಚನೆ ಮಾಡಬೇಕು ನಾವು. ಬರೀ ಒಂದೇ ಥರ ಮೈಂಡಲ್ಲಿ ಥಿಂಕ್ ಮಾಡ್ಕೋಬಾರ್ದು ಯಾವತ್ತು. ಒಂದು ಇಲ್ಲಿ ಧೈರ್ಯ ಇರಬೇಕು ಫಸ್ಟು, ನಾನು ಮಾಡ್ತೀನಿ, ನನಗಿಷ್ಟ. ಆಮೇಲೆ ಯಾವುದೇ ಕೆಲಸ ಆಗಲಿ ಇಷ್ಟಪಟ್ಟು ಖುಷಿಯಿಂದ ನಗ್ನಗ್ತಾ ಮಾಡ್ಕೊಂಡು ಹೋದರೆ ಎಂಥದ್ದು ಕಷ್ಟ ಅಲ್ಲ. ಕೂಲಿ ಮಾಡೋ ರೋಡಲ್ಲಿ ಗಾರೆ ಕೆಲಸ ಗುಂಡಿ ತೆಗಿತಾ ನೋಡಿದ್ದೀರಾ? ಪೈಪ್ ಲೈನ್ಗೆಲ್ಲ ರೋಡ್ ಸೈಡ್ ಗುಂಡಿ ಬೈತಾ ಇರ್ತಾರೆ, ಮಗು ಕಟ್ಕೊಂಡು ಹಿಂದೆ ಹೆಂಗಸರು. ಅವರು ಕಷ್ಟ ನೋಡೋಕ್ಕಾಗಲ್ಲ. ಬೆಳಗಿಂದ ರಾತ್ರಿ ಗುಂಡಿ ರೋಡ್ ಸೈಡಾಗಿ ಬೈತಾ ಇರ್ತಾರೆ. ಅದಕ್ಕಿಂತ ಕಷ್ಟನಾ ಸ್ನೇಹಿತರೆ? ಅದಕ್ಕಿಂತ ಕಷ್ಟ ಅಪ್ಪ ಅನ್ನಂಗಿದ್ರೆ ಹೇಳಿ. ಏನು ಫಸ್ಟು ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಆ ರೀತಿ ಸರಿ ಇರಬೇಕು. ಸರಿ ಸ್ನೇಹಿತರೆ, ಇದೊಂದು ವಿಚಾರ. ಹೋಗೋಂಥವ್ರು ದಯವಿಟ್ಟು ಯಾರ ಮಾತನ್ನು ಕೇಳೋಕೋಬೇಡಿ. ಹೋಗಿ, ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಲಿಲ್ವಾ ಬಿಟ್ಟು ಬನ್ನಿ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಮತ್ತು ಅದೇ ರೀತಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸ್ನೇಹಿತರೆ ಬರೀ ಡ್ರೈವರ್ಗೆ ಖಂಡಿತ ಕರೆದೇ ಕರೀತಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ.